ಎಲ್ಲರಿಗೂ ನಮಸ್ಕಾರ. ನಾಳೆ ಮೇ 29ನೇ ತಾರೀಕು ಬುಧವಾರ. ನಾಳೆಯಿಂದ 4 ರಾಶಿಯವರ ಬಾಳಲ್ಲಿ ಶ್ರೀಮಂತಿಕೆಯ ಪ್ರವೇಶ, 8 ವರ್ಷ ರಾಜಯೋಗ, ಅಪಾರ ಸಿರಿ ಸಂಪತ್ತು ಪ್ರಾಪ್ತಿ. ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕುಬೇರ ದೇವನ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಈ ರಾಶಿಯವರಿಗೆ ಬಂಗಾರದ ದಿನಗಳ ಆರಂಭವಾಗಲಿದೆ ಅಂತ ಬೇಕಾದರೂ ಹೇಳಬಹುದು. ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ಪ್ರಾಪ್ತಿಯಾಗಲಿದೆ. ನಿಮ್ಮ ವ್ಯಾಪ್ತಿ ವಿಸ್ತಾರವಾಗುತ್ತಾ ಹೋಗುತ್ತದೆ. ಅವಕಾಶಗಳು ಹೆಚ್ಚಾಗುತ್ತದೆ. ಜವಾಬ್ದಾರಿ ಜಾಸ್ತಿಯಾಗುತ್ತೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರ ಸಂಖ್ಯೆಯೂ ಹೆಚ್ಚುತ್ತದೆ. ಬಡ್ತಿ ದೊರಕಿ ನಿಮ್ಮ ಘನತೆ ಹೆಚ್ಚಬಹುದು. ಅಲ್ಲದೆ ಬಹಳ ಸಮಯದಿಂದ ವರ್ಗಾವಣೆ ಹಂಬಲ ಹೊಂದಿದ್ದ ಉದ್ಯೋಗಿಗಳಿಗೆ ಈ ಸಲ ವರ್ಗಾವಣೆ ಭಾಗ್ಯ ದೊರೆಯಬಹುದು. ಉದ್ಯಮ ಮಾಡುವವರು ಉದ್ಯಮದಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು. ಉತ್ತಮ ಲಾಭ ಗಳಿಸಬಹುದು. ವ್ಯಾಪಾರ ವಿಸ್ತರಣೆಗೂ ಯೋಜಿಸಬಹುದು. ಈ ಸಮಯದಲ್ಲಿ ನಿಮ್ಮ ರಾಶಿಯವರಿಗೆ ಆರ್ಥಿಕ ಸ್ಥಿತಿಗತಿ ಉತ್ತಮಗೊಳ್ಳಲಿದೆ. ಶಾಂತಿದಾಯಕ ವಾತಾವರಣವಿರಲಿದೆ. ತಂದೆಯವರಿಂದ ಅಪಾರವಾದ ಬೆಂಬಲ ದೊರೆಯಲಿದೆ. ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಸಾಧಿಸಲಿದ್ದೀರಾ. ಬಡ್ತಿ ಅವಕಾಶ ಸಿಗಲಿದೆ. ಆರ್ಥಿಕ ಗಳಿಕೆಯೂ ಹೆಚ್ಚಾಗಲಿದೆ. ಉನ್ನತ ಹುದ್ದೆಗೆ ಹೋಗುವ ಸಾಧ್ಯತೆಯೂ ಹೇರಳವಾಗಿದೆ. ವ್ಯಾಪಾರ ನಡೆಸುವವರು ಈ ಸಂದರ್ಭದಲ್ಲಿ ಭಾರಿ ಲಾಭವನ್ನು ಗಳಿಸಲಿದ್ದಾರೆ. ಹೊಸ ತಂತ್ರಗಳನ್ನು ಮಾಡಿ ಗ್ರಾಹಕರನ್ನು ಸೆಳೆಯುವಲ್ಲಿ ಯಶಸ್ಸು ಸಾಧಿಸುತ್ತಾರೆ. ಅದರಿಂದ ಉತ್ತಮ ಲಾಭದ ಪ್ರಾಪ್ತಿಯೂ ಆಗುತ್ತದೆ. ಆರ್ಥಿಕ ಸ್ಥಿತಿಗತಿ ಉತ್ತಮವಾಗಿರುತ್ತದೆ. ಆದಾಯ ಗಳಿಕೆಯಲ್ಲಿ ಹೆಚ್ಚಳವಾಗುತ್ತಲೇ ಇರಬಹುದು. ಸಂಪತ್ತು ವೃದ್ಧಿಯಾಗುತ್ತದೆ. ಅದರಿಂದ ನೆಮ್ಮದಿಯೂ ಹೆಚ್ಚಾಗುತ್ತದೆ. ಆತ್ಮವಿಶ್ವಾಸದಿಂದ ಕಳೆಗಟ್ಟುತ್ತೀರಾ. ದೇಶ ವಿದೇಶಗಳ ಪ್ರವಾಸ ಮಾಡುವ ಯೋಗವೂ ದೊರೆಯಬಹುದು. ಅದರಿಂದ ಮತ್ತಷ್ಟು ಲಾಭ ಗಳಿಸುವ ಸಾಧ್ಯತೆಯೂ ಇದೆ. ಮನೆಯಲ್ಲೂ ಶಾಂತಿದಾಯಕ ವಾತಾವರಣವಿರಲಿದೆ. ನೆಮ್ಮದಿಯ ದಿನಗಳನ್ನು ಕಳೆಯಲಿದ್ದೀರಾ. ನಿಮ್ಮ ಆದಾಯ ಮತ್ತು ಲಾಭದ ವಿಚಾರದಲ್ಲಿ ಹೆಚ್ಚು ಪರಿಣಾಮ ಬೀರಲಿದೆ. ಅದರಿಂದಾಗಿ ನಿಮ್ಮ ರಾಶಿಯವರ ಆದಾಯ ಗಳಿಕೆಯಲ್ಲಿ ಗಣನೀಯ ಏರಿಕೆ ಉಂಟಾಗಬಹುದು. ಬಂದ ಆದಾಯವನ್ನು ಹಲವು ಕಡೆ ಹೂಡಿಕೆ ಮಾಡಿ ನಿಮ್ಮ ಸಂಪತ್ತು ಹೆಚ್ಚು ಮಾಡುವ ಕಡೆಗೂ ನೀವು ಗಮನ ಹರಿಸಲಿದ್ದೀರಾ. ಇವೆಲ್ಲ ಕಾರಣಗಳಿಂದ ಆರ್ಥಿಕ ಸ್ಥಿತಿಗತಿ ತುಂಬಾ ಒಳ್ಳೆಯದಾಗಲಿದೆ. ಅಲ್ಲದೆ ನಿಮ್ಮ ಆಸೆಗಳೆಲ್ಲ ಈ ಸಂದರ್ಭದಲ್ಲಿ ಈಡೇರುತ್ತದೆ. ನೀವು ಅಂದುಕೊಂಡಿದ್ದೆಲ್ಲ ನಡೆಯಲಿದೆ. ಉದ್ಯೋಗದಲ್ಲಿರುವವರು ವೃತ್ತಿಯಲ್ಲಿ ಉನ್ನತಿಗೆ ಏರಲಿದ್ದಾರೆ. ಈ ಸಂದರ್ಭದಲ್ಲಿ ವಿದೇಶ ಪ್ರವಾಸ ಮಾಡುವ ಯೋಗವೂ ಎದುರಾಗಬಹುದು. ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ವೃಷಭ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ ಮತ್ತು ತುಲಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಕುಬೇರ ದೇವಾಯ ನಮಃ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ.